ಹಾಯ್ ಹಲೋ ನಮಸ್ಕಾರ ರೈತ ಬಂಧುಗಳೇ. ಸೊ ನಾನು ನಿಮ್ಮ ರವಿ ರಾಠೋಡ್ರಿ. ಸೊ ಇವತ್ತು ನಾವು ಅದೀವಿ ಸಿಂದಗಿ ಆಲ್ಮೇಲೊಳಗ್ರಿ. ಹೌದ್ರಿ ಸರ್? ಸೊ ನಮ್ಮರೊಬ್ರು ಪ್ರಗತಿಪರ ರೈತರು ಅದಾರ್ರಿ. ಸೊ ಅವ್ರ ರೈತರ ಕಡೆಯಿಂದ ನಾವು ತಿಳ್ಕೊಳ್ಳೋನು ನಮ್ಮ ಯುವ ಕಿಸಾನ್ ಬ್ರ್ಯಾಂಡ್ಗಳನ್ನು ಯೂಸ್ ಮಾಡಿದ್ದಾರೆ. ಸೊ ಅವರಿಗೆ ಯಾವ ರೀತಿ ಲಾಭ ಆಗ್ಯದ. ಸೊ ನಮ್ಮ ಜೊತೆ ಯುವ ಮಾರ್ಟ್ ಸರ್ ಆಗಿರುವಂಥ ನಮ್ಮ ರಾಜು ನಿಕಮ್ ಸರ್ ಕೂಡ ನಮ್ಮ ಜೊತೆ ಅದಾರ. ಸೊ ಅವ್ರ ಕಡೆಯಿಂದ ಹಾಗೂ ಮತ್ತು ಇವ್ರ ನಮ್ಮ ರೈತರ ಕಡೆಯಿಂದ ನಾವು ತಿಳ್ಕೊಳ್ಳೋಣ್ರಿ. ಸೊ ಯಾವ ರೀತಿ ಲಾಭ ಆಗ್ಯದ ಅನ್ನೋದು. ಸೊ ಬನ್ನಿ ತಿಳ್ಕೊಳ್ಳೋಣ ಸರ್. ನಾವು RS ಪೂಜಾರಿ ಇದ್ದಿರೋದು. ನಮ್ಮೂರ ಹಂಚನಾಳ, ಇಂಡಿ ತಾಲೂಕು, ಬಿಜಾಪುರ ಜಿಲ್ಲಾ. ಓಕೆ ಸರ್, ಇದು ಔಷಧ ನಿಮ್ಗೆ ಹೆಂಗ್ ಸಿಕ್ಕಿತ್ರಿ? ಔಷಧ ದರ ನಿಮ್ಗೆ ವಿಡಿಯೋ ನೋಡೋಕ್ಕಿಂತ ನಾವು ಇದು ಮಾಡಿದ್ದೇವೆ ಸರ್, ಫೋನ್ ಮಾಡಿದ್ದೇವೆ ಸರ್. ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ನಮಗೆ ಫೋನ್ ಮಾಡಿದ್ರು. ಓಕೆ, ಫೋನ್ ಮಾಡಿದಾಗ ಎಷ್ಟು ರೂಪಾಯಿ ಔಷಧ ತಗೊಂಡ್ರಿ? ನಾವು 10,000 ರೂಪಾಯಿ ಔಷಧ ತೊಗೊಂಡಿವಿ ಸರ್. ಇದು 3 ಔಷಧ ತಗೊಂಡ್ರಿ. 3 ಔಷಧ ತಗೊಂಡ್ರಿ. ಕಿಸಾನ್ ಗ್ರೋತ್, ಕಿಂಗ್ ಡೆವಲಪರ್. ಹ್ಞೂ ಸರ್. ಇದು ಯಾವ ತರನಾಗಿ ಯೂಸ್ ಮಾಡಿದ್ರಿ? ಯೂಸ್ ಇದು ಬಡ್ಡಿಗೆ ಬಿಟ್ಟಿದ್ದೇವೆ ಸರ್. ಮೊದಲಾಗಿ ಸ್ವಲ್ಪ ಸೈಲಿಗಿತ್ತು. ಎಷ್ಟು ಹೈಟ್ ಇತ್ರಿ ಮೊದಲು? ಹೈಟ್ ಅಟ್ಟೆ ಒಂದು ಮೊಳಕಾಲ ತಳಗಿತ್ತು ಸರ್. ಇದು ಕಡು ಮರಿ ಅಟ್ಟು ಭಾಳ ಇದ್ದಿಲ್ಲ ಸರ್. ಕಲರ್ ಬೆಳ್ಳಗಾಗುತ್ತೆ ಸರ್ ಇದರ ಕಬ್ಬ. ಅದಾದ ನಂತರ ಕಬ್ಬು ಪೂರ ಚೆನ್ನಾಗಿ. ಇದೇ ಮೊದಲು ಏನ್ ಮಾಡಿದ್ರಿ? ಡ್ರಿಂಚಿಂಗ್ ಬೇರಿಗೆ ಬಿಟ್ರಿ? ಬೇರಿಗೆ ಬಿಟ್ಟಿನಿ ಸರ್. ಇದು ಎಷ್ಟು ಬೇರಿಗೆ ಬಿಟ್ರಿ? ಇದು ಒಂದು ಟಾಕಿ 10 ಡಬ್ಬ ಮಾಡಿದೆ ಸರ್. ಅಂದ್ರೆ ಒಂದ್ ಡೋಸ್ ನಿಮ್ಮ ಒಂದ್ ಕಿಸಾನ್ ಗ್ರೋತ್, ಒಂದ್ ಕಿಂಗ್, ಒಂದ್ ಡೆವಲಪರ್ ಇದು ಕಲಿಸಿದ್ರಿ ಒಂದ್ ಎಕರೆಗೆ. 1 ಎಕರೆಗೆ ಬಿಟ್ರಿ. ಇದು ಟೋಟಲ್ ಎಷ್ಟು ಎಕರೆ ಹೊಲ ಅದ್ರಿ? 2.5 ಎಕರೆ ಸರ್. 2.5 ಎಕರೆ ರೈಟ್. 3 ಡೋಸ್ ಬಿಟ್ಟಿದಾರ ಅವರ. ಮ್ಯಾಲೆ ಸ್ಪ್ರೇ ಮಾಡಿದ್ರಿ? ಇಲ್ಲ ಸರ್, ಇನ್ನ ಸ್ಪ್ರೇ ಮಾಡಿಲ್ಲ, ಓನ್ಲಿ ಬೇರಿಗೆ ಬಿಟ್ಟಾರ. ರೈಟ್. ಸೊ ನೋಡ್ಬೋದು ಯಾವ ತರನಾಗಿ ಕಬ್ಬು ಬಂದ ನೋಡ್ರಿ. ರೈಟ್. ಇಲ್ಲಿ ಸ್ವಲ್ಪ ನೀವು ಗಮನ ನೋಡಬಹುದು ರೈತ ಬಂಧುಗಳು ಯಾವ ರೀತಿ ನಮ್ಮ ಬಡ್ಡಿ ಸೈಜ್ ಆಗ್ಯದ, ಆಮೇಲೆ ಎಟ್ಟು ಒಡೆದಾವು ಗಿಡ ಬಡ್ಡಿ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ನೋಡ್ಬೋದ್ರಿ. ಸೊ ಯಾವ ರೀತಿ ಸರ್ ಇದು ನೀವು ಮತ್ತೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇದ್ರ ಬಗ್ಗೆ ರೀ? ಸರ್ ಗೊಬ್ಬರ ಹಾಕಬೇಡಿ ಸರ್. ಇದು ಎಣ್ಣೆ ಯೂಸ್ ಮಾಡ್ರಿ, ಎಣ್ಣೆ ಭಾಳ ಇದು ಐತಿ ಮತ ಹೇಳ್ತೀವಿ ಸರ್. ರೈತ ಮರಿಗಳು ನೋಡ್ರಿ ಹೆಂಗ್ ಬಂದ ನೋಡ್ರಿ. ಬಡ್ಡಿ ಸೈಜ್ ನೋಡ್ರಿ, ಬಡ್ಡಿ ಸೈಜ್. ಸೊ ಬಡ್ಡಿ ಸೈಜ್ ಕೂಡ ಬಹಳ ಒಳ್ಳೆ ರೀತಿ ಸೈಜ್ ಕೂಡ ನೋಡ್ರಿ. ಸೊ ನಿಮಗೆ ಹೇಳ್ಬೇಕಂದ್ರ ಗಣಿಕಿನೂ ಕೂಡ ಚಾಲು ಆಗ್ಯದ್ರಿ. ಸೊ ನೋಡ್ಬೋದು ಇಲ್ಲಿ ಗಣಿಕಿನೂ ಕೂಡ ಚಾಲು ಆಗ್ಯದ್ರಿ. ಎಷ್ಟ್ ತಿಂಗಳ ಕಬ್ಬೈ ಸರ್ ಇದು? ಈಗ ಇದು 3 ತಿಂಗಳ ಕಬ್ಬೈ ಸರ್. ಇದು 3 ತಿಂಗಳ ಕಬ್ಬರಿ. ಗಣಿಕೆ ಆಲ್ರೆಡಿ 1-2 ಗಣಿಕೆ ಕೂಡ ಚಾಲು. ಫ್ರೆಂಡ್ಸ್, ನಿಮ್ಗೆ ಹೇಳ್ಬೇಕಾದ್ರೆ ನಾವು ಯಾವಾಗ ಔಷಧ ಕೊಟ್ಟಿರಲ್ಲ ಅವಾಗ ಒಂದ್ ಇಷ್ಟ ಇತ್ತು ಹೈಟ್ ರೀ. ಇಷ್ಟ ಹೈಟ್ ಇತ್ತು. ರೈಟ್. ಸೊ ಇದು ಔಷಧಿ ಎಷ್ಟು ದಿನ ಐತ್ರಿ ಯೂಸ್ ಮಾಡಿ? ಇದು 23ನೇ ತಾರೀಕಿಗೆ ಚಾಲು ಹೊಡೆದೇವ್ ಸರ್. ಇದಕ್ಕೆ ಬಿಟ್ಟಿದ್ದೇವೆ ಹೋದ್ ತಿಂಗಳ ಮಾರ್ಚ್ 23ನೇ ತಾರೀಕಿಗೆ ಔಷಧ ಬಿಟ್ಟಿವಿ ಸರ್. ಇವತ್ತು ಬರೋಬ್ಬರಿ 1 ತಿಂಗಳ 28ನೇ ತಾರೀಕು ಇವತ್ತು. ರೈಟ್. ಏಪ್ರಿಲ್ 28ನೇ ತಾರೀಕು. 1 ತಿಂಗಳ 5 ದಿವಸ ಆಯ್ತು ಫ್ರೆಂಡ್ಸ್. ರೈಟ್. ಸೊ ಇವಾಗ ನೋಡ್ಬೋದು ಕಬ್ಬು ಟೋಟಲ್ ಕಬ್ಬು ತೋರಿಸ್ರಿ. ರೈಟ್. ಯಾವ ಮನೆ ಕಬ್ಬು ಬಂದದ. ಸೊ ಎಲ್ಲ ಟೋಟಲ್ ಪ್ಲಾಟ್ ನೋಡ್ರಿ, 2.5 ಎಕರೆ ಪ್ಲಾಟ್ ಅದ. ರೈಟ್. ಸೊ ಏನೋ ರಾಸಾಯನಿಕ ರಸಗೊಬ್ಬರ ಏನೋ ಯೂಸ್ ಮಾಡಿದ್ರಿ ಸರ್? ಏನು ಮಾಡಿಲ್ಲ ಸರ್. ಇದಕ್ಕೆ ಏನು ಯೂಸ್ ಮಾಡಿಲ್ಲ ಸರ್. ನಾವು ರಾಸಾಯನಿಕ ರಸಗೊಬ್ಬರ ಏನೂ ಯೂಸ್ ಮಾಡಿಲ್ಲ. ಏನು ಸರ್, ಫಕ್ತ್ ಇದು ಒಂದೇ ಮಾಡಿದೆ ಸರ್. ನಮ್ಮ ಯುವ ಕಿಸಾನ್ ಗ್ರೋತ್, ಕಿಂಗ್, ಡೆವಲಪರ್ ಬಿಟ್ರೆ ಬೇರೆ ಯಾವುದು ಕೂಡ ಒಂದು ಔಷಧಿಗಳನ್ನ ಇವರು ಯೂಸ್ ಮಾಡಿಲ್ಲ ಅಂತ್ರಿ. ಸೊ ಇದು ರೈತರಿಗೆ ಮತ್ತೊಬ್ಬ ರೈತರ ಯೂಸ್ ಮಾಡ್ಬೋದು ಸರ್? ಇದನ್ನ ಯೂಸ್ ಮಾಡ್ಬೋದು ಸರ್. ಅವರು ಮತ್ತೆ ಅವ್ರು ಇದು ಮಾಡ್ಕೊಂಡು ಅವ್ರು ಹೆಂಗೆ ಹಂಗೆ ಯೂಸ್ ಮಾಡ್ಬೋದು ಸರ್. ಅವರು ರಿಸಲ್ಟ್ ನಿಮ್ಗೆ ಹೆಂಗ್ ಅನ್ಸಿದ್ರಿ? ರಿಸಲ್ಟ್ ಚಲೋ ಅನ್ಸುತ್ತೆ ನಮಗೆ. ಚಲೋ ಅನ್ಸಿದ್ರಿ? ಈಗ ಮುಂದೆ ಇದೇ ಔಷಧನ ನೀವು ಕಬ್ಬು ಕಟಾವಾಗುತ್ತ ಯೂಸ್ ಮಾಡ್ತೀರಿ? ಕಟಾವ್ ಆಗತ್ತ ಇದೇ ಯೂಸ್ ಮಾಡಿ ಸರ್. ಈಗ ಮತ್ತೆ ಎಷ್ಟು ರೂಪಾಯಿ ಔಷಧ ತರಿಸಿರಿ? ಈ ಸದ್ ಒಂದು 20,000 ತರಿಸಿ ಸರ್. ಮತ್ತೆ ಒಂದು 20,000 ರೂಪಾಯಿ. ಇದರ ರಿಸಲ್ಟ್ ನೋಡಿ. ಸೊ ಎಲ್ಲರಿಗೂ ಹೇಳೋದು ಅಂದ್ರೆ ಒಂದೇ ಮಾತಂದ್ರೆ, ಸೊ ಡಿಯರ್ ಫ್ರೆಂಡ್ಸ್, ನಮ್ಮ ಕಂಪ್ನಿದು ವಿಷನ್ ಅದ ವಿಷಮುಕ್ತ ಭೂಮಿ ಆಗಬೇಕು, ರೋಗ ಮುಕ್ತ ಭಾರತ ಆಗಬೇಕು, ರೈತರ ಖರ್ಚು ಕಮ್ಮಿ, ಇಳುವರಿ ಜಾಸ್ತಿ. ಅದರ ಸಲುವಾಗಿ ಯಾವ ಔಷಧಿ ಉಪಯೋಗ ಮಾಡಬೇಕಾದ್ರೆ ವಿವಾ ಕಿಸಾನ್ ಗ್ರೋತ್, ಕಿಂಗ್, ಡೆವಲಪರ್ ಇದೇ ಔಷಧಿನ ಉಪಯೋಗ ಮಾಡಬೇಕು. ಸೊ ಗೊಬ್ಬರ ಹಾಕಲಾರ್ದೆ ಈ ನಮೂನೆ ಬೇರೆ ಬರ್ತದೆ ಅಂದ್ರೆ ಅರ್ಥ ಮಾಡ್ಕೋರಿ. ಸೊ ಇಲ್ಲಿ ರೈತರು ವಿಶ್ವಾಸಲಿ ಉಪಯೋಗ ಮಾಡಿದ ಮೇಲೆ ಈ ತರ ರಿಸಲ್ಟ್ ಬಂದಿದೆ ಅವರಿಗೆ. ಸೊ ನಿಮಗೂ ಕೂಡ ವಿಶ್ವಾಸ ಬೇಕಂದ್ರೆ ನಿಮ್ಮದೇ ಪ್ಲಾಟ್ ಅಲ್ಲಿ 1 ಡೋಸ್ ತಗೊಂಡು ಯೂಸ್ ಮಾಡಿ ನೋಡ್ರಿ. ನಿಮ್ಮ ಅನಿಸಿಕೆ ಏನದಲ್ಲ ನೀವೇ ಹೇಳ್ತೀರಿ, ನಾವು ಹೇಳೋದು ಅವಶ್ಯಕತೆ ಇಲ್ಲ. ಸೊ ರೈತರ ಖರ್ಚು ಕಮ್ಮಿ ಆಗಬೇಕು, ಇಳುವರಿ ಜಾಸ್ತಿ ಆಗಬೇಕು. ಜೈ ಹಿಂದ್, ಜೈ ಭಾರತ್.